ನಮಸ್ಕಾರ ಸ್ನೇಹಿತರೆ, ರಾಜ್ಯ ರಾಜಕಾರಣದಲ್ಲಿ ಒಂದು ದೊಡ್ಡ ಚರ್ಚೆ ನಡೀತಾ ಇದೆ. ಅದೇ ಸಿಎಂ ಬದಲಾವಣೆಯ ಚರ್ಚೆ. ಇದು ಈಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿದೆ ಅಂತಲೇ ಹೇಳ್ಬೋದು. ಒಂದು ಕಡೆ ಸಿದ್ದರಾಮಯ್ಯ ಅವರು ನಾನೇ ಪೂರ್ಣಾವಧಿ ಸಿಎಂ ಅನ್ನೋ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ನವೆಂಬರ್ 21ಕ್ಕೆ DK ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ ಅನ್ನೋ ಸುದ್ದಿ ರಾಜ್ಯ ರಾಜಕಾರಣದಲ್ಲಿ ಸದ್ದು ಮಾಡ್ತಾ ಇದೆ. ಈ ಸುದ್ದಿ ಈಗಾಗಲೇ ಪತ್ರಿಕೆಯೊಂದರಲ್ಲಿ ಪ್ರಕಟ ಆಗಿರೋದು ಸಾಕಷ್ಟು ಚರ್ಚೆಗೆ ಕೂಡ ಕಾರಣವಾಗಿದೆ. ಜೊತೆಗೆ DKC ಫ್ಯಾನ್ಸ್ ಪೇಜ್ನಲ್ಲೂ ಕೂಡ ಈ ಬಗ್ಗೆ ಚರ್ಚೆ ಆಗ್ತಾ ಇದೆ. ಹಾಗಿದ್ರೆ ನಿಜಕ್ಕೂ ಇದೇ ತಿಂಗಳು ಸಿಎಂ ಬದಲಾವಣೆ ಆಗುತ್ತಾ? DKC ಸಿಎಂ ಆಗೋದು ಫಿಕ್ಸ್ ಆಯ್ತಾ? ಸಿದ್ದು ಕನಸು ನುಚ್ಚು ನೂರಾಯ್ತಾ? ಇವೆಲ್ಲವನ್ನ ನೋಡ್ತಾ ಹೋಗೋಣ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಕಾಂಗ್ರೆಸ್ನಲ್ಲಿ ಈ ವರ್ಷವೇ, ಅದರಲ್ಲೂ ಈ ತಿಂಗಳೇ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಅಂತ ಹಲವರು ಭವಿಷ್ಯವನ್ನ ನುಡಿದಿದ್ದಾರೆ. DK ಶಿವಕುಮಾರ್ ಅವರೇ ಸಿಎಂ ಕುರ್ಚಿಯ ಪ್ರಬಲ ಆಕಾಂಕ್ಷಿ ಅನ್ನೋದು ಇವತ್ತು ನಿನ್ನೆಯ ಸುದ್ದಿ ಅಲ್ಲ, ಅದು ಹಳೆ ಸುದ್ದಿನೇ. ಆದರೆ ಈ ರೇಸ್ಗೆ ಹೊಸಬರು ಮಾತ್ರ ಸೇರ್ತಾ ಇದ್ದಾರೆ ಅಷ್ಟೇ. ಹಾಗಂತ ಸಿದ್ದರಾಮಯ್ಯ ಕೂಡ ಇಲ್ಲಿ ಸುಮ್ಮನೆ ಇಲ್ಲ. ಹಲವು ವೇದಿಕೆಗಳಲ್ಲಿ 5 ವರ್ಷ ನಾನೇ ಸಿಎಂ ಆಗಿರ್ತೀನಿ ಅನ್ನೋ ಸಂದೇಶವನ್ನ ರವಾನಿಸಿದ್ದಾರೆ. ಇದರ ನಡುವೆಯೂ ಸಿಎಂ ಬದಲಾವಣೆಯ ಚರ್ಚೆಗಳು ಬಿರುಸುಗೊಂಡಿದೆ. ಇದೀಗ DK ಶಿವಕುಮಾರ್ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸುವ ದಿನಾಂಕ ಕೂಡ ಘೋಷಣೆ ಆಗಿದೆ. ಇದೇ ನವೆಂಬರ್ 21ಕ್ಕೆ DKC ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನೋ ಸುದ್ದಿ ಈಗ ಸೋಷಿಯಲ್ ಮೀಡಿಯಾ ಹಾಗೂ ಒಂದು ಪೇಪರ್ನಲ್ಲಿ ಪ್ರಕಟವಾಗಿದೆ. ಇದು ಸತ್ಯನ ಸುಳ್ಳು ಅನ್ನೋದು DK ಶಿವಕುಮಾರ್ಗೂ ಕೂಡ ಗೊತ್ತಿಲ್ಲ ಅನ್ಸುತ್ತೆ. ಯಾಕಂದ್ರೆ ರಾಜಕಾರಣ ಅಂದ್ರೆ ಹಾಗೆ ಅಲ್ವಾ, ಇಲ್ಲಿ ಆಗೋದೆಲ್ಲ ಫಟಾಫಟ್ ಅಂತ. ಯಾರು ಯಾವಾಗ ಎಲ್ಲಿ ಸಿಎಂ ಆಗ್ತಾರೆ ಅನ್ನೋದು ಊಹಿಸೋಕು ಕೂಡ ಅಸಾಧ್ಯ. ಹೀಗಿರುವಾಗ ಡೇಟ್ ಫಿಕ್ಸ್ ಮಾಡಿ ಸಿಎಂ ಆಗೋದು ಅಷ್ಟು ಸುಲಭ ಅಲ್ಲ. ಮುಹೂರ್ತ ಇಟ್ಟು ಮುಖ್ಯಮಂತ್ರಿ ಆಗೋ ಮಾತೇ ಇಲ್ಲ, ಅದೊಂದು ಕನಸಿನ ಮಾತಂತಾನೆ ಹೇಳ್ಬೋದು. ಬಟ್ ಯಾಕೆ ಇಲ್ಲಿ ನವೆಂಬರ್ 21 ಅನ್ನೋ ಡೇಟ್ ಬಂದಿದೆ ಅಂದರೆ, ನವೆಂಬರ್ 20ಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 2.5 ವರ್ಷ ಆಗುತ್ತೆ. ಅದರ ನೆಕ್ಸ್ಟ್ ಡೇನೇ ಸಿಎಂ ಚೇಂಜ್ ಆಗ್ತಾರೆ. DK ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನೋ ಟಾಕ್ ಇದೆ, ಅದು ಶುರುವಾಗಿದೆ ಅಷ್ಟೇ. ಇಂಥ ದೊಡ್ಡ ಬದಲಾವಣೆ ಆಗಬೇಕಂದ್ರೆ DKC ನಾನು ಸಿಎಂ ಆಗ್ತೀನಿ ಅಂತ ಹೇಳಿದ ತಕ್ಷಣ ಆಗಲ್ಲ. ಹಾಗೆ ಹೈಕಮಾಂಡ್ ಒಪ್ಪಿದ ತಕ್ಷಣ ಕೂಡ ಅದು ಆಗಲ್ಲ. ರಾಜ್ಯದಲ್ಲೂ ಕೂಡ ನಾಯಕರು ಅದರ ಬಗ್ಗೆ ಕೂತು ಚರ್ಚೆಯನ್ನು ಮಾಡಬೇಕು. ಕಾಂಗ್ರೆಸ್ನ ಎಲ್ಲ ಶಾಸಕರ ಜೊತೆ ಇದರ ಬಗ್ಗೆ ಮಾತುಕತೆಯನ್ನು ನಡೆಸಬೇಕು. ಹೀಗಾಗಿ ಹೇಳಿದ ತಕ್ಷಣ, ಡೇಟ್ ಫಿಕ್ಸ್ ಮಾಡಿದ ತಕ್ಷಣ ಸಿಎಂ ಆಗೋಕ್ಕೆ ಆಗಲ್ಲ. ಹಾಗೆ ಆದರೆ ಅದೊಂದು ಜಾದು ಅಂತಲೇ ಹೇಳ್ಬೋದು. ಇನ್ನು ನವೆಂಬರ್ 14ಕ್ಕೆ ಬಿಹಾರ ಎಲೆಕ್ಷನ್ ಫಲಿತಾಂಶ ಕೂಡ ಪ್ರಕಟ ಆಗುತ್ತೆ. ಚುನಾವಣೆ ನಂತರ ಏನೆಲ್ಲ ಆಗುತ್ತೆ ಅನ್ನೋದು ಕೂಡ ಯಾರಿಗೂ ಗೊತ್ತಿಲ್ಲ. ಒಂದು ವೇಳೆ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬಂದರೆ ಕಾಂಗ್ರೆಸ್ ಹೈಕಮಾಂಡ್ ಬಿಹಾರದಲ್ಲಿ ಸರ್ಕಾರ ರಚಿಸೋ ಬಗ್ಗೆ ತಲೆಯನ್ನು ಕೆಡಿಸಿಕೊಳ್ಳುತ್ತೆ. ಇದರಲ್ಲಿ ಬ್ಯುಸಿ ಆಗಿರುತ್ತೆ. ಕರ್ನಾಟಕದ ಬಗ್ಗೆ ಅಷ್ಟು ತಲೆ ಕೆಡಿಸಿಕೊಳ್ಳಲ್ಲ. ಅದ್ರ ಬಗ್ಗೆ ಹೆಚ್ಚು ಒಲವನ್ನು ಕೂಡ ತೋರಿಸಲ್ಲ. ಯಾಕಂದ್ರೆ ಇಲ್ಲಿ ಹೇಗಿದ್ರು ಕಾಂಗ್ರೆಸ್ ಅಧಿಕಾರದಲ್ಲಿದೆ, ಯಾವಾಗ ಬೇಕಾದರೂ ಸಿಎಂ ಬದಲಾವಣೆಯನ್ನ ಮಾಡಬಹುದು. ನವೆಂಬರ್ 21ಕ್ಕೆ ಮಾಡಬೇಕು ಅಂತ ಇಲ್ಲ ಅನ್ನೋ ರೀತಿಯಲ್ಲಿ ಹೈಕಮಾಂಡ್ ತೀರ್ಮಾನವನ್ನ ತೆಗೆದುಕೊಳ್ಳಬಹುದು. ಇನ್ನು ನವೆಂಬರ್ 15ಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಇದು ಕೂಡ ಕುತೂಹಲವನ್ನ ಕೆರಳಿಸಿದೆ ಅಂತಾನೆ ಹೇಳ್ಬೋದು. ಇನ್ನು ಈ ಬೆಳವಣಿಗೆ ಎಲ್ಲ ಗಮನಿಸಿದ್ರೆ DK ಶಿವಕುಮಾರ್ ಕನಸನ್ನ ಕಾಣಬಹುದು ಅಷ್ಟೇ. ನಾನೇ ಸಿಎಂ, ನಾನು ಹೇಳಿದ ಡೇಟ್ನಲ್ಲೇ ಸಿಎಂ ಆಗ್ತೀನಿ ಅನ್ನೋ ವಿಶ್ವಾಸದಲ್ಲಿ ಇರಬಹುದು. ಅದು ತಪ್ಪಲ್ಲ, ಹೇಳೋದಕ್ಕಾಗಲ್ಲ. ಯಾಕಂದ್ರೆ DKC ಕೂಡ ತಮ್ಮ ಪಕ್ಷಕ್ಕೆ ತಮ್ಮದೇ ಆದ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಹಾಗಂತ ಒಬ್ಬರ ಕನಸು ಯೋಚನೆಯಂತೆ ರಾಜಕೀಯ ನಡೆಯಲ್ಲ, ತಾಳ ತಪ್ಪೇ ತಪ್ಪುತ್ತೆ. ಇನ್ನು ಸಿದ್ದರಾಮಯ್ಯ ಕೂಡ ತಕ್ಷಣ ಅಧಿಕಾರ ಬಿಟ್ಟು ಕೊಡೋ ಮಾತಿಲ್ಲ. ಅವರಿಗೂ ಆಸೆ ಇದ್ದೇ ಇರುತ್ತಲ್ವಾ. ನಾನೇ ಕಳೆದ ಸಲದಂತೆ ಈ ಸಲ ಕೂಡ ಪೂರ್ಣಾವಧಿ ಸಿಎಂ ಆಗಿರಬೇಕು ಅಂತ ಅವರಿಗೂ ಆಸೆ ಇರುತ್ತೆ. ಹೀಗಾಗಿ ಸಿದ್ದರಾಮಯ್ಯ ಕೂಡ ಇಲ್ಲಿ ಗೇಮ್ ಪ್ಲಾನ್ ಅನ್ನ ಮಾಡಬಹುದು. ತನ್ನ ತಂತ್ರಗಾರಿಕೆ ಮತ್ತು ಬಲದ ಮೂಲಕ ದಾಳವನ್ನು ಕೂಡ ಉರುಳಿಸಬಹುದು ಅಂತಾನೆ ಹೇಳ್ಬೋದು. ಇಲ್ಲಿ ನಾವು ಇನ್ನೊಂದು ಅರ್ಥ ಮಾಡ್ಕೊಳ್ಬೇಕು. ಒಂದು ವೇಳೆ ಇದೇ ತಿಂಗಳು ಅಂದ್ರೆ ನವೆಂಬರ್ನಲ್ಲೇ ಸಂಪುಟ ಪುನರ್ರಚನೆಗೆ ಸಿಎಂ ಸಿದ್ದರಾಮಯ್ಯ ಒಪ್ಪಿಗೆ ಸೂಚಿಸಿದ್ರೆ DK ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನ ಇಲ್ಲ ಅನ್ನೋದು ಕನ್ಫರ್ಮ್ ಆಗುತ್ತೆ. ಒಂದು ವೇಳೆ ಒಪ್ಪಿಗೆ ಸೂಚಿಸಿಲ್ಲ ಅಂದ್ರೆ DKCಗೆ ಸಿಎಂ ಆಗೋದಕ್ಕೆ ಅವಕಾಶ ಇದೆ ಅನ್ನೋ ಸಂದೇಶ ಕೂಡ ಇಲ್ಲಿ ನೀಡಿದಂತೆ ಆಗುತ್ತೆ. ಅಂದ್ರೆ ಸಿದ್ದರಾಮಯ್ಯ ಸಿಎಂ ಆಗೋದು ಖಚಿತವಾಗಿಲ್ಲ. ಹೀಗಾಗಿ ಸಂಪುಟ ಪುನರ್ರಚನೆ ಮಾಡಲ್ಲ ಅನ್ನೋ ರೀತಿಯ ಸಂದೇಶವನ್ನ ಇಲ್ಲಿ ಕೊಡಲಾಗುತ್ತೆ. ಯಾವಾಗ ಬೇಕಾದರೂ ಕುರ್ಚಿಯಿಂದ ಇಳಿಬಹುದು ಅನ್ನೋ ಸಂದೇಶ ಕೂಡ ರವಾನೆ ಆಗುತ್ತೆ. ಇವೆಲ್ಲವೂ ಕೂಡ ಸಿಎಂ ಬದಲಾವಣೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಅಂತಾನೆ ಹೇಳ್ಬೋದು. ಸದ್ಯ DKC ನವೆಂಬರ್ 21ಕ್ಕೆ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನೋ ಬಗ್ಗೆ ಪತ್ರಿಕೆಯೊಂದರಲ್ಲಿ ಪ್ರಕಟವಾಗಿರುವ ಫೋಟೋ ಸಾಕಷ್ಟು ವೈರಲ್ ಆಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಇದು ಕಿಡಿಯನ್ನು ಹೊತ್ತಿಸಿದೆ ಅಂತಾನೆ ಹೇಳ್ಬೋದು. ಹಾಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ DK ಫ್ಯಾನ್ಸ್ ಇದನ್ನು ವೈರಲ್ ಮಾಡ್ತಾ ಇದ್ದಾರೆ. ನಮ್ಮ ಬಾಸ್ ಸಿಎಂ ಆಗ್ತಾರೆ ಅನ್ನೋ ಖುಷಿಯಲ್ಲಿ ಕೂಡ DKC ಫ್ಯಾನ್ಸ್ ಇದ್ದಾರೆ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಆಗೋ ಚರ್ಚೆ ನಿಜವಾಗಬೇಕು ಅಂತ ಏನು ಇಲ್ಲ. ಆ ರೀತಿ ಚರ್ಚೆ ಆದರೆ ನಮ್ಮ ದೇಶದಲ್ಲಿ ಸಾಕಷ್ಟು ಬದಲಾವಣೆ ಕೂಡ ಆಗ್ತಾ ಇತ್ತು.
ಬಟ್ ಇತ್ತೀಚೆಗೆ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಬಂದ ಮೇಲೆ ಡಿ.ಕೆ.ಶಿ ಹೈಕಮಾಂಡ್ ಭೇಟಿಯಾಗಿ ಸಿಎಂ ಬೇಡಿಕೆಯನ್ನ ಇಟ್ಟಿದ್ದಾರೆ. ಇದಕ್ಕೆ ಹೈಕಮಾಂಡ್ ಕಡೆಯಿಂದ ಕೂಡ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ. ಹೀಗಾಗಿ ದಿನಾಂಕ ಕೂಡ ಹೊರಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ. ಬಟ್ ನಿಜಕ್ಕೂ ಡಿ.ಕೆ.ಶಿ ನವೆಂಬರ್ 21ಕ್ಕೆ ಸಿಎಂ ಆಗ್ತಾರಾ, ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರಾ ಅನ್ನೋದನ್ನ ಕರ್ನಾಟಕದ ಜನರಿಗೆ ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ ಅಂತಾನೆ ಹೇಳ್ಬೋದು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.